ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಗ್ರಾಮ ಪಂಚಾಯಿತಿಯ ಉಪಚುನಾವಣೆ ಇಂದು ನಡೆಯಿತು. ಸೋಮಶೇಖರ್ ಎಂಬ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಕಾಲಿಕ ಮರಣದಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಉಪಚುನಾವಣೆ ನಡೆದಿದ್ದು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾಗರಾಜ್ ಅವರು, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ನಟರಾಜ್ ಅವರು ಸ್ಪರ್ಧೆ ಮಾಡಿದ್ದು, ಇಬ್ಬರೂ ಕೂಡ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಚುನಾವಣೆ ಕುರಿತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದು ಹೀಗೆ. ಅದಕ್ಕೋಸ್ಕರವಾಗಿ ನಾವು ನಿಂತ್ಕೊಂಡಿದ್ದೀರಿ. ನನಗೆ ಅವಕಾಶ ಕೊಟ್ಟರೆ ನಾವು ಒಳ್ಳೆಯ ಅಭಿವೃದ್ಧಿ ಮಾಡ್ತೀರಿ ಅಂತ ಹೇಳಿಬಿಟ್ಟು ಅವ್ರು ಭರವಸೆ ಕೊಟ್ಟಿದ್ದೀರಿ. ಎಮ್.ಎಲ್.ಎ ಅವರು ಶರತ್ ಬಚ್ಚೇಗೌಡರು ಒಳ್ಳೆ ಕೆಲಸಗಳು ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಭರವಸೆ ಕೊಟ್ಟು ಎಲ್ಲರ ಅಭಿಪ್ರಾಯಗಳು ಚೆನ್ನಾಗಿದೆ. ನಮಗೆ ಚೆನ್ನಾಗಿದೆ, 100 ಗೆಲ್ಲೋ ಅವಕಾಶ ನಮಗಿದೆ. ನಮ್ಮ ಗ್ರಾಮಸ್ಥರೆಲ್ಲ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ನನ್ನ ಹೆಸರು ಕೆ. ವೆಂಕಟೇಶು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಕಲ್ಕುಂಟೆ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಮ್ಮಲ್ಲಿ ಒಬ್ಬ ಸಾಮಾನ್ಯ ನಿಂತಿದ್ದ ಸೋಮಶೇಖರ್ ಅಂತ ಪಾಪ ಅವನು ಕಾರಣಾಂತರದಿಂದ ತೀರೋಗ್ಬಿಟ್ಟ. ಈಗ ಅದಕ್ಕೆ ಬೈ ಎಲೆಕ್ಷನ್ ಬಂದಿದೆ. ಅದ್ರ ಪರವಾಗಿ ನಾವು ಜನರಲ್ ಅವ್ರು ಯಾರೂ ನಿಂತಿರಲಿಲ್ಲ. ನಮ್ಮ ನಾಗರಾಜ್ ಅಂತ ನಮ್ಮ ಆತ್ಮೀಯರೇ ಜೊತೆ ನಮ್ಮನ್ನು ಅವ್ರು ಗೆಲ್ಲಿಸಿದ್ರು. ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಕಲ್ಕುಂಟೆ ಟೀಮು, ಜನರಲ್ ಅವರು ಎಲ್ಲ ಜಾತಿ ಸೇರಿ ಅವ್ರನ್ನ ಈ ಸತಿ ಗೆಲ್ಲಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಅಭಿಪ್ರಾಯ. ನಮಸ್ಕಾರ ಸರ್. ಇದೇ ಗ್ರಾಮದ ಕಲ್ಕುಂಟೆ ಗ್ರಾಮದ ಕಾಂಗ್ರೆಸ್ ಮುಖಂಡರು. ಅನುಗೊಂಡನಹಳ್ಳಿ ಹೋಬಳಿ ಕಲ್ಕುಂಟೆ ಗ್ರಾಮ ಪಂಚಾಯತಿಯ ಬೈ ಎಲೆಕ್ಷನ್ ನಡೀತಾ ಇದೆ ಸರ್. ಇವತ್ತು ನಮ್ಮ ಗ್ರಾಮದ ಅಭ್ಯರ್ಥಿಯಾಗಿ ನಾವು ನಾಗರಾಜ್ ಅನ್ನೋರನ್ನ ಆಯ್ಕೆ ಮಾಡಿದ್ರಿ. ಇದಕ್ಕೆ ಸಹಕಾರ ಕೊಟ್ಟವರು ನಮ್ಮ ಕ್ಷೇತ್ರದ ಶರತ್ ಬಚ್ಚೇಗೌಡರು ಹಾಗೂ ಹೋಬಳಿ ಮುಖಂಡರು ಎಲ್ಲರೂ ಸಂಪೂರ್ಣವಾಗಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಹಾಗೂ ಗೆಲ್ಲಿಸ್ಕೊಳ್ಳೋಂಥ ಆಶಾಭಾವನೆ ಕೂಡ ಬಂದಿದೆ ಸರ್. 100ಕ್ಕೆ 100 ಗೆಲ್ಲೋ ಅಭಿಪ್ರಾಯ ನಮ್ಗೆ ಬಂದಿದೆ. ಸೊ ಇವರು ಜನಗಳ ಸೇವೆ ಮಾಡೋದಕ್ಕೆ ಹೆಚ್ಚಿನ ಶಕ್ತಿ ಕೊಡಲಿ. ಹಾಗೆ ಇದ್ರ ಹಿಂದೆ 4 ವರ್ಷಗಳಿಂದ ಯಾವುದೇ ಥರ ವಿರೋಧ ಪಕ್ಷ ಆದಂಥ BJP ಕಡೆಯ ಮೆಂಬರ್ಗಳು ಏನು ಡೆವಲಪ್ಮೆಂಟ್ ಇಲ್ದಿರೋ ಗ್ರಾಮದಲ್ಲಿ ಒಂದು ಚರಂಡಿ ಕ್ಲೀನ್ ಇಲ್ಲ, ಒಂದು ರಸ್ತೆ ನ್ಯಾಯವಾಗಿಲ್ಲ, ಕುಡಿಯೋ ನೀರು ಸರಿಯಾಗಿ ಬಿಡ್ತಾ ಇಲ್ಲ, ಹಾಗೆ ಲೈಟ್ಗಳು ಇಲ್ಲ. ಈ ಥರ ಯಾವುದೇ ಕೆಲಸಗಳ ಕಾರ್ಯಗಳನ್ನು ಮಾಡ್ದಿರ ಅಭ್ಯರ್ಥಿಯಾದಂಥ ಸೋಮಶೇಖರ್ ಅವರು ಅಕಾಲಿಕ ಮರಣ ಹೊಂದಿದ ನಂತರ ಇವರಿಗೆ ಬೈ ಎಲೆಕ್ಷನ್ ಬಂತು. ಇವ್ರನ್ನ ಒಂದು ಜನಗಳಿಗೆ ಆಯ್ಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲರ ಮನವಿ ಮಾಡ್ತಾರೆ ಸರ್. ಇನ್ನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಟರಾಜು ಅವರು ಮಾತನಾಡಿ, ಈ ಉಪಚುನಾವಣೆಯಲ್ಲಿ ನಮ್ಮ ಗೆಲುವು ಖಚಿತ. ನಮ್ಮ ವಾರ್ಡಿನ ಮತದಾರರು ನಮ್ಮ ಮೇಲೆ ವಿಶ್ವಾಸವಿಟ್ಟು ಮತ ನೀಡಿದ್ದಾರೆ. ನಾನು ಜಯಗಳಿಸಿದ ತಕ್ಷಣ ಮತದಾರರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇನೆ ಎಂದರು. ನಮಸ್ಕಾರ. ಇದೇ ಗ್ರಾಮದ ಮೆಂಬರ್ ಆದ ಶೇಖರ್ ಅವರು ಅಕಾಲಿಕ ಮರಣ ಹೊಂದಿದ್ರು. ಹಾಗಾಗಿ ಇಲ್ಲಿ ನಮ್ಮ ಪಂಚಾಯತಿಯಲ್ಲಿ ಬೈ ಎಲೆಕ್ಷನ್ ಮಾಡುವಂಥ ಸಂದರ್ಭ ಬಂತು. ಹಾಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಹೋಬಳಿ ಮಟ್ಟದ ಲೀಡರ್ಗಳು, ನಮ್ಮ ಮಾಜಿ ಸಚಿವರಾದಂಥ MTV ನಾಗರಾಜಣ್ಣವರು ಎಲ್ಲ ಸೇರಿ ನನ್ನ ಈ ಗ್ರಾಮಕ್ಕೆ ಒಬ್ಬ ಅಭ್ಯರ್ಥಿಯಾಗಿ ನೇಮಕ ಮಾಡಿದರು. ಹಾಗಾಗಿ ಈ ನನ್ನ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ನನಗೆ ಸಪೋರ್ಟಾಗಿ ನಿಂತು ಚುನಾವಣೆ ಮಾಡಿದ್ದಾರೆ. ಹಾಗಾಗಿ ನಾನು ಗೆದ್ದರೆ ಈ ಗ್ರಾಮದಲ್ಲಿ ಏನು ಅವ್ಯವಸ್ಥೆಗಳಿವೆ, ಚರಂಡಿ ಆಗಲಿ, ಒಂದು ಬೀದಿ ದೀಪಗಳಾಗಲಿ, ಏನು ಸಮಸ್ಯೆಗಳಿವೆ ಅವೆಲ್ಲ ನಾನು ಸರಿಪಡಿಸ್ಬೇಕಂತ ಪ್ರಾಣ ತೊಟ್ಟಿದ್ದೀನಿ. ನನಗೆ ಗ್ರಾಮದಲ್ಲಿ ಎಲ್ಲ ಥರದ ಎಲ್ಲ ಗ್ರಾಮಸ್ಥರು ನನಗೆ ಬೆಂಬಲ ನೀಡಿದ್ದಾರೆ. ಅತಿ ಹೆಚ್ಚಾಗಿ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೂ ಯಾವುದೇ ಒಂದು ತೊಂದರೆ ಇಲ್ದಿರ ಪಂಚಾಯತಿಯಲ್ಲಿ ಎಲೆಕ್ಷನ್ನು ಸುಸೂತ್ರವಾಗಿ ನಡೀತಿದೆ. ಆದಷ್ಟು ನನಗೆ ಭರವಸೆ ತುಂಬ ಇದೆ, ಕಾನ್ಫಿಡೆಂಟ್ ಆಗಿದೆ. ನಾವು ಗೆಲ್ಲೋ ಒಂದು ಭರವಸೆನೂ ತುಂಬ ಇದೆ. ಒಟ್ಟಾರೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ನಾನು ಗೆಲ್ಲುತ್ತೇನೆ ಎಂದು ಇಬ್ಬರು ಗೆಲುವಿನ ವಿಶ್ವಾಸದಲ್ಲಿ ಇದ್ದಾರೆ. ಆದರೆ 26ನೇ ತಾರೀಕಿನಂದು ಸತ್ಯ ಹೊರಬರಲಿದೆ.